ದಿನಗಳಾಯ್ತು ನೋಟಿಫಿಕೇಶನ್ ಆಗಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಸಂಬಂಧ ಕೇಳೋಣ ಬನ್ನಿ ಏನ್ ಹೇಳ್ತಾರ ಅನ್ಸಿದ್ದು. ಸಲ ಜಾರಿ ಮಾಡಿಸ್ತಾರೆ, ಕಾಲ್ಫಾರ್ ಮಾಡ್ಬೇಕು. ಯಾಕಂದ್ರೆ ಫೈನಾನ್ಸಿಯಲ್ ಒಳಗ ಭಾಳ ಅಂದ್ರೆ ಭಾಳ ವಜ್ಜೆ ಉಂಟು ಸರ್. ಇಲ್ಲಿ ಬಂದು 1 ವರ್ಷ 1.5 ವರ್ಷ ಆಗುಂಟು ಸರ್. ಹಿಂಗಾಗಿ ಸ್ವಲ್ಪ ಜಲ್ದಿ ಕಾಲ್ಫಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಅಷ್ಟೇ ಸರ್ ನಿಮ್ಗೆ ಆರ್ಥಿಕವಾಗಿ ಏನಾದ್ರು ಅಂದ್ರೆ ಕಷ್ಟಗಳಾಗ್ತದಿವ ಸರ್ ಇಲ್ಲಿದ್ದಾಗ? ನನಗನ್ಸಲ್ಲ ಸರ್, ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೆ ಆರ್ಥಿಕ ಕಷ್ಟ ಐತೆ ಸರ್. ಹೌದು ಸರ್. ಹಾ ಸರ್. ಒಂದ್ ಮನವಿ ಸರ್, ನೀವು ನೇರವಾಗಿ ಮಾಡೋದಾದ್ರೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಸರ್? ಇದೇನು ಒಳ ಮೀಸಲಾತಿ ಅನ್ನೋದು ಮುಂದಿನ ತಿಂಗಳು ಮಾಡ್ತಾರ, ಹಾ. ಮತ್ತ ಹೋಗೋಣ ಮತ್ತೆ ಮುಂದಿನ ತಿಂಗಳು ಮಾಡ್ತಾರ ಒಂದೇನೈತಿ ಸರ್. ಅದು ಆದಷ್ಟು ಬೇಗ ಜಲ್ದಿ ಮಾಡಿ ನೋಟಿಫಿಕೇಶನ್ ಬಿಡ್ಬೇಕು ಸರ್. ಅಷ್ಟೇ. ಥ್ಯಾಂಕ್ ಯು ಸರ್, ನಿಮ್ಮ ಮಾಹಿತಿ ಹಂಚ್ಕೊಂಡ್ರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಧಾರವಾಡಕ್ಕೆ ಬಂದ್ರಿ. ಹೌದು ಸರ್. ಮಂತ್ಲಿ ಅಮೌಂಟ್ ಕೊಡೋದು ನಮಗೆ ಹೊರಗೆ ಆಗತೈತಿ. ಹೌದು ಸರ್. ಮತ್ ಹಂಗ ಬರೀ ಓದ್ಕೋತ ಹೋಗೋದಾಗತೈತ್ರಿ, ರಿವಿಷನ್ ಮಾಡೋದಾಗತ್ರಿ. ಹೌದು ಸರ್. ನೀವು ಜಲ್ದಿ ಕಾಲ್ಫಾರ್ ಮಾಡ್ರೆ ನಾವು ಜಲ್ದಿ ಜಾಬ್ ತಗೊಂಡ್ ಹೋಗಕ್ ಸಹಾಯ ಆಗ್ತದೆ. ಬರೀ ಹಿಂಗ ಮುಂದ್ ಹೋಗೋತ ಹೋದ್ರಂದ್ರೆ ಮತ್ತ ನಮಗೂ ಆರ್ಥಿಕವಾಗಿ ಫುಲ್ ಹೊರೆ ಬೀಳತೈತ್ರಿ. ಹೌದು. ಮನೆಯಿಂದ ಪ್ರೆಷರ್ ರೀ, ಹೌದು. ಎಲ್ಲಾ ಕಡೆಯಿಂದ ಪ್ರೆಷರ್ ಐತ್ರಿ. ಹೌದು. ಅದ್ರ ಸಮಯ ಜಲ್ದಿ ಕಾಲ್ಫಾರ್ ಮಾಡ್ಬೇಕು, ಸರ್ಕಾರಕ್ಕೆ ಬೇಕಿತ್ತು. ಎಷ್ಟೋ ದಿನ ಆಯ್ತು ಬರೀ ಒಳ ಮೀಸಲಾತಿ ಅದೊಂದು ನೆಪ ಹೇಳ್ಕೊಂಡು ಮುಂದಾಗ್ತಾ ಯಾವ್ದೇ ರೀತಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಅದರಿಂದ ಧಾರವಾಡದಲ್ಲಿ ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಕೆಲವರು ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಇರುತ್ತೆ. ಅದನ್ನ ನೋಡ್ಕೊಂಡವರು ಅವರು ಮೀಸಲಾತಿ ಆದಷ್ಟು ಬೇಗ ಮುಗಿಸಿ ಕಾಲ್ಫಾರ್ ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್. ಓಕೆ ಸರ್. ಸರ್ ಇಷ್ಟು ದಿನ ಆಯ್ತು ನಿಮ್ಗ, ಈಗ ಬಹಳ ದಿನ ನೋಟಿಫಿಕೇಶನ್ ಆಗಿಲ್ಲ ಸರ್. ನಿಮ್ಮಗೆ ಏನಾದ್ರು ಆರ್ಥಿಕವಾಗಿ ತೊಂದರೆ ಉಂಟಾಗಿದೆಯಾ ಸರ್? ನಮ್ಮ ಫ್ಯಾಮಿಲಿ ಅಂತ ಅಷ್ಟೇನು ಕಷ್ಟ ಇಲ್ಲ ಸರ್, ಬಟ್ ಎಲ್ಲರೂ ಒಂದ್ ತರ ಇರಲ್ಲ, ಅದ್ರ ಸಲುವಾಗಿ ನೋಡ್ಕೋಬೇಕು ಸರ್ ಅದನ್ನ. ಹೀಗಾಗಿ ಅದು ಬರೀ ಅದೊಂದು ನೆಪ ಹೇಳ್ಕೊಂಡು ಮೀಸಲಾತಿ ಹೇಳ್ಕೊಂಡು ಕಾಲ್ಫಾರ್ ಮುಂದಾಗ್ತಾ ಹೋಗ್ಬೋದು ಸರ್. ಕೆಲವೊಂದು ಇಲಾಖೆಗಳಲ್ಲಿ 5-6 ವರ್ಷಗಳಿಂದ ಯಾವುದೇ ರೀತಿ ಕಾಲ್ಫಾರ್ ಆಗಿಲ್ಲ. ಬಟ್ ಅದನ್ನು ಇದ್ ಮಾಡ್ಬೇಕು ಸರ್. ಓಕೆ ಸರ್. ಇಲ್ಲಿ ಎಷ್ಟೋ ಜನ ಧಾರವಾಡದಲ್ಲಿ ಮಿನಿಮಮ್ ಏನಂದ್ರೆ ಒಂದು 150,000 70,000 ಸ್ಟೂಡೆಂಟ್ಗಳು ಇದೆ ಸರೌಂಡಿಂಗ್ ಇದ್ದಾರೆ ಸರ್. ಹೌದು ಸರ್. ಸೊ ಅವ್ರದ್ದು ನೋಟಿಫಿಕೇಶನ್ ಇಲ್ಲ ಏನಿಲ್ಲ ಅಂದ್ರೆ ಸರ್ ಫೈನಾನ್ಷಿಯಲಿ ಮನೆಯಿಂದ ಡಿಪೆಂಡ್ ಆಗಿರ್ತಾರೆ ಇದುವರೆಗೂ. ಸೊ ಹಾಗಾಗಿ ಅವ್ರಿಗೆ ಇವಾಗ ಏನಂದ್ರೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗಿರ್ತದೆ. ಸೊ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ತಾರೆ. ಸೊ ಇಲ್ಲಿರುವಂತ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ತಮ್ಮ ಕನಸಿನ ನೌಕರಿ ಜಾಬ್ ಅನ್ನು ಹಿಡ್ಕೊಂಡು ತಾವು ಹೋಗ್ಬೋದು ಸರ್. ಸರ್ ಇವಾಗ ನೋಟಿಫಿಕೇಶನ್ ಆಗಿಲ್ಲ ಸರ್, ನಿಮ್ಮೆಲ್ಲ ಏನಾದ್ರು ಆರ್ಥಿಕವಾಗಿ ಸಮಸ್ಯೆ ಬೀರಿದೆಯಾ ಸರ್? ಸರ್ ಆ ತರ ಏನಿಲ್ಲ ಸರ್, ಆಕ್ಚುಲಿ ಇರ್ತಾರೆ ಸರ್. ನೀವು ಇರ್ಲಿಲ್ಲ ಅಂದ್ರೆ ಮತ್ತೊಬ್ರು ಯಾರೋ ಮತ್ತೊಬ್ರು ಯಾರಾದ್ರೂ ಇರ್ತಾರೆ. ಸೊ ಇವಾಗ ಡಿಪೆಂಡ್ ಅಪಾನ್ ಅವರ ಫಾದರ್ ಮೇಲೆ ಇರ್ತಾರೆ, ಡಿಪೆಂಡ್ ಅಪಾನ್ ಅವರ ಬ್ರದರ್ ಮೇಲೆ ಇರ್ತಾರೆ. ಸೊ ಹಾಗಾಗಿ ಇರ್ತಾರೆ ಸರ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಬ್ವಿಯಸ್ಲಿ ಒಬ್ಬರಿಗಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಮಾತ್ರ ಇರುತ್ತೆ. ಪರಿಸ್ಥಿತಿ ಬಹಳ ಕಷ್ಟ ಐತೆ. ಕಳೆದ 1 ವರ್ಷದಿಂದ ಯಾವ್ದು ನೇಮಕಾತಿ ಆಗದೆ ಇರೋದಕ್ಕೆ ಬಹಳ ಕಷ್ಟ ಆಗ್ತಿತ್ತೆ. ಒಬ್ಬೊಬ್ಬ ಸ್ಟೂಡೆಂಟ್ಸ್ ಇಂದ ಹೆಚ್ಚು ಕಮ್ಮಿ ಧಾರವಾಡದಲ್ಲಿ ಹೆಚ್ಚು ಕಮ್ಮಿ 1 ರಿಂದ 1.5 ಲಕ್ಷ, ಬೆಂಗಳೂರಲ್ಲಿ 1.5 ಲಕ್ಷದಿಂದ 2 ಲಕ್ಷ ತನ ಅಮೌಂಟ್ ಸ್ಪೆಂಡ್ ಮಾಡ್ತಿದಾರೆ ಅವರು. ಅದೇ ಬಹಳ ಕಷ್ಟ ಆಗ್ತೈತೆ ಎಲ್ರಿಗೂ ನೇಮಕಾತಿ ಇಲ್ದೆ. ಬೇಗ ಮಾಡಿದ್ರೆ ಚಲೋ. ಇವಾಗ ಹೆಂಗಿದ್ರು ಒಳ ಮೀಸಲಾತಿ ಮೊನ್ನೆ ಇನ್ನೇನು ಅಫಿಷಿಯಲ್ ಆಗಿ ಬಂದೈತೆ ರಾಜ್ಯಪತ್ರದಾಗ. ಇವಾಗ ಆದ್ರೆ ಚಲೋ ಆಗ್ತದೆ. ಅಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಏನಾದ್ರು ಕಷ್ಟ ಆಗ್ತಿದೆ ಸರ್? ಇದ್ರ ಲೇಟ್ ಆಗ್ತದೆ, ಡಿಲೇ ಆಗ್ತದೆ ಅಂತ ಕಷ್ಟ ಆಗ್ತಿದೆ ಸರ್? ಹೌದೌದು. ಮನಿ ಪ್ರೆಸರ್ ಹೆವಿ ಐತೆ, ಏಜ್ ಪ್ರೆಸರ್ ಇನ್ನು ಬಹಳ ಐತೆ. ಅದರಿಂದ ಬೇಗ ಮಾಡಿದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಿಮ್ಮ ಮಾಹಿತಿ ಅಂತ. ಥ್ಯಾಂಕ್ ಯು ಸೊ ಮಚ್. ಹೌದು ಸರ್. ಯಾವ ರೀತಿ ಸರ್? ಮತ್ತೆ ಈಗ ಫೈನಾನ್ಷಿಯಲಿ ಆಗ್ತದೆ ಸರ್. ಮತ್ತೆ ಮನೇಲಿ ದುಡ್ಡು ಕೊಡ್ಬೇಕಾಗುತ್ತೆ ಸರ್. ಮತ್ತೆ ಇಲ್ಲಿ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಏನಿಲ್ಲ, ಮತ್ತೆ ಹಂಗೆ ಊಟದ್ದು ಮೆಸ್ಸಿಂದು ಮತ್ತೆಲ್ಲ ತೊಂದರೆ ಆಗ್ತದೆ ಸರ್. ಈ ಪ್ರತಿ ತಿಂಗಳು ನಿಮ್ ಖರ್ಚು ಎಷ್ಟು ಬರುತ್ತೆ ಸರ್? 4,000 5,000 ಸರ್ ಬರ್ತದೆ ಸರ್. ಹಾಂ ಸರ್. 5,000 ಬರುತ್ತೆ ಸರ್. ಸರ್ ಈಗ ನೀವು ರಾಜ್ಯ ಸರ್ಕಾರಕ್ಕೆ ಹೇಳೋದಾದ್ರೆ ಒಂದೇ ಮಾತನ್ನ ಏನ್ ಹೇಳಕ್ ಬಯಸ್ತಾರೆ ಸರ್? ಕಾಲ್ಫಾರ್ಮ್ ಒಳ ಮೀಸಲು ಜಾರಿ ಮಾಡಿ ಕಾಲ್ಫಾರ್ಮ್ ಮಾಡಿದ್ರೆ ನಮ್ದು ಎಕ್ಸಾಮ್ ಜಲ್ದಿ ಮುಗಿಸ್ಕೊಟ್ರೆ ನಾವು ಮುಗಿಸ್ಕೊಂಡು ನಮ್ಮ ಉದ್ಯೋಗ ನಾವು ಇದು ಮಾಡ್ತೀವಿ ಸರ್. ಓಕೆ ಸರ್. ಅಂದ್ರೆ ನಿಮ್ಮ ಉದ್ದೇಶ ಬೇಗ ಕಾಲ್ಫಾರ್ಮ್ ಮಾಡಿದ್ರೆ ನಾವು ಎಕ್ಸಾಮ್ ಬರ್ಕೇಸಿ ಓಕೆ ಸರ್ ಮಾಡ್ಬೇಕಂತ ಇದೆ ಅಷ್ಟೇ. ಕೆಲವು ವರ್ಷಗಳಿಂದ ಬಹಳ ತೊಂದರೆ ಅನುಭವಿಸ್ತಿದ್ದಾರೆ. ಈಗಿರೋ ಸರ್ಕಾರ ತಮ್ಮ ಲಾಭ ಅನುಭವಿಸಲಾಗಿ ಸ್ಟೂಡೆಂಟ್ಗೆ ಬಲಿಪಶು ಮಾಡ್ತಿದ್ದಾರೆ. ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಮ್ಮ ರಿಕ್ವೆಸ್ಟ್. ಸರ್ ಇವಾಗ ಬಹಳ ದಿನಗಳ ನೋಟಿಫಿಕೇಶನ್ ಆಗಿಲ್ಲ ಸರ್. ಆಗಿಲ್ಲ. ಅದ್ರ ಸಂಬಂಧ ವಿದ್ಯಾರ್ಥಿಗಳ ಮೇಲೆ ಆರ್ಥಿಕ ಹೊರೆ ಏನಾದ್ರು ಬೀಳ್ತದೆ ಸರ್? ಬೀಳುತ್ತೆ. ಯಾಕಂದ್ರೆ ಬೇರೆ ಕಡೆಯಿಂದ ಎಲ್ಲೆಂದ ಗುಳೆ ಬಂದಿರ್ತಾರೆ. ಆರ್ಥಿಕ ಪರಿಸ್ಥಿತಿ ಮನೇಲೆ ಎಲ್ಲೋ ಸ್ಟ್ಯಾಂಡರ್ಡ್ ಇರಲ್ಲ. ಕೂಲಿ ಮಾಡಿ ಏನಾದ್ರು ಮಾಡಿ ಓದ್ತಿರ್ತಾರೆ. ಕೆಲವೊಬ್ರು ಇಲ್ಲಿ ಪ್ರೈವೇಟ್ ಜಾಬ್ ಮಾಡಿನೂ ಮಾಡ್ತಿರ್ತಾರೆ. ಅಂತವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್ಕಾರದಿಂದ. ಅಂತವ್ರದ್ದು ನೋಡ್ಕೊಂಡ್ಬಿಟ್ಟು ಸರ್ಕಾರ ಬೇಗನೆ ಇರೋ ನೋಟಿಫಿಕೇಶನ್ ಮಾಡ್ಬಿಟ್ಟು 1 ವರ್ಷ ಇಲ್ಲ 2 ವರ್ಷ ಟೈಮ್ ತಗೊಂಡು ಅನುಕೂಲ ಮಾಡಿಕೊಟ್ರೆ ವಿದ್ಯಾರ್ಥಿಗಳನ್ನು ಒಳ್ಳೇದು.
ವಿದ್ಯಾರ್ಥಿಗಳು ಗೌರ್ಮೆಂಟ್ಗೆ ಒಳ್ಳೆ ಒಂದು ಅಭಿಪ್ರಾಯ ಬರುತ್ತೆ. ಓಕೆ ಸರ್. ಅದು ಮಾಡ್ಬೋದು, ಅದೇನಿಲ್ಲ. ಇದೇ ವರ್ಷ ಕರೆದು ಆದಷ್ಟು ಜಲ್ದಿ ರಿಸಲ್ಟ್ ಕೊಟ್ರೆ ಅವ್ರ ಹುಡುಗರಿಗೆ ಏನಾಗ್ತೈತಿ, ಕ್ಲಾರಿಟಿ ಇರ್ತೈತಿ ಅವ್ರಿಗೆ. ಮತ್ತೆ ಇಲ್ಲ ಮತ್ತೆ ಓದ್ಬೇಕಾ ಬಿಡ್ಬೇಕಾ, ಕಂಟಿನ್ಯೂಷನ್ ಮಾಡ್ಬೇಕಾ ಇಲ್ಲ ಅಂತ. ಈಗ ಮತ್ತೆ ಏನಾಗ್ತೈತಿ, ಇವ್ರು ರಿಸಲ್ಟ್ ಲೇಟ್ ಮಾಡ್ಕೊಂತ ಕುಂತಂಗ ಅವು ಅದ್ರ ಸಲ ವೇಟಿಂಗ್ ಮಾಡ್ಕೊಂತ ಕುಂದಿರ್ಬೇಕಾಗ್ತದೆ. ಈಗ ಒಟ್ಟು ಪ್ರೈವೇಟ್ ಮಾಡ್ತಿರ್ತಾರ ಅವ್ರಿಗೆ, ಅದ್ರಲ್ಲಿ ಮತ್ತೆ ಈಗ ಸಂಸಾರ ಇರ್ತೈತಿ, ಅದ್ರಲ್ಲಿ ಅವ್ರ ಮೇಲೆ ತಂದೆ ತಾಯಿ ಇರ್ತಾರ, ಇವ್ರ ಮೇಲೆ ಡಿಪೆಂಡ್ ಇರ್ತಾರ ಒಬ್ಬೊಬ್ರು. ಅಂತವ್ರಿಗೆ ಮತ್ತೆ ಅಂತವ್ರು ಜಾಸ್ತಿ ಇರ್ತಾರ, ಅಂತವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಜಲ್ದಿ ಕರೆದು ಜಲ್ದಿ ಆದಷ್ಟು ಜಲ್ದಿ ಮಾಡಿಬಿಟ್ರ ಎಕ್ಸಾಮ್ ಆಗಲಿ ರಿಸಲ್ಟ್ ಆಗ್ಲಿ ಎಲ್ಲಷ್ಟು ಬೇಗ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಷ್ಟೇ. ಈಗ ಸರ ನೋಟಿಫಿಕೇಶನ್ ಡಿಲೇ ಆಗ್ತದಂತೆ, ವಿದ್ಯಾರ್ಥಿಗಳು ಓದುವಂತ ಪೇಷನ್ಸ್ ಲೆವೆಲ್ ಏನಾದ್ರು ಹೊಡೆತ ಬೀಳ್ತಾ ಇದೆಯಾ? ಖಂಡಿತ ಹೊಡ್ತಾ ಬರ್ತದೆ. ಯಾಕಂದ್ರ ಈಗ ಎಕ್ಸಾಮ್ ಇದ್ದು ಅಂತಿಕೋರಿ, ಸ್ವಲ್ಪ ಎಕ್ಸಾಮ್ ಪ್ರೆಷರ್ ಅಂತ ಇರ್ತದ. ಆ ಪ್ರೆಷರ್ದಾಗ ಏನಾಗ್ತಾರ, ಸ್ವಲ್ಪ ಚೆನ್ನಾಗೇ ಓದ್ತಾರ ಅವ್ರು. ಎಷ್ಟು ಟ್ರೈ ಮಾಡಕ್ ಅವ್ರು ಎಫರ್ಟ್ ಹಾಕೋಕ್ ಆಗ್ತದೆ. ಈಗ ಯಾವ ಎಕ್ಸಾಮ್ ಇಲ್ಲ ಅಂತಿಕರಿ ಅವ್ರಿಗೇನು ಒಂದು ಏನು ಇದಿರಲ್ಲ. ಓದೋಣ ಇವತ್ತು ಓದೋಣ ನಾಳೆ ನಾಡದಂತ ಈ ತರ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಇದಾಗ್ತದೆ ಅವ್ರಿಗೇನ. ಅಷ್ಟು ಇದನ್ನ ಆಗಲ್ಲ. ಈಗ 1 ಇಲ್ಲ 2-3 ನೋಟಿಫಿಕೇಶನ್ ಇದ್ದು ಅಂದ್ರೆ ಕಂಟಿನ್ಯೂಷನ್ ಓದ್ಕೊಂತ ಇದ್ದು ಬಿಡ್ತಾರಂತ ಅಷ್ಟೇ ಅವ್ರದ್ದು. ಈಗ ಯಾವ್ದೋ ಒಂದು ನೋಟಿಫಿಕೇಶನ್ ಅದು ಯಾವಾಗ 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಮಾಡಿದ್ರೆ ಅದು ಉಪಯೋಗ ಇಲ್ಲ. ಪಾಪ ಎಲ್ಲಿ ಬಂದಿರ್ತಾರ, ಅಷ್ಟು ಕಷ್ಟಪಟ್ಟು ಇದು ಮಾಡ್ತಿರ್ತಾರ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಮಾಹಿತಿ ಹಂಚ್ಕೊಂಡಿದ್ದು ಥ್ಯಾಂಕ್ ಯು ಸೊ ಮಚ್. ಏನು